ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್, ಆಚಾರ್ಯ. ಕನ್ಯಾ ರಾಶಿಯವರಿಗೆ ಶನಿ ಗ್ರಹವು ಬದಲಾವಣೆ ಆಗೋದ್ರಿಂದ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗೋದ್ರಿಂದ ಯಾವ ರೀತಿ ನೀವು ಸಿದ್ಧರಾಗಬೇಕು, ಯಾವ ರೀತಿ ತಯಾರಿ ಆಗಬೇಕು, ಈ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. 2025 ಮಾರ್ಚ್ 29ನೇ ದಿನಾಂಕ ಶನಿ ಗ್ರಹವು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗಿ ಅಲ್ಲಿ 2.5 ವರ್ಷಗಳ ಕಾಲ ಸಂಚರಿಸಲಿದ್ದು ಅದು ನಿಮಗೆ ಸಪ್ತಮ ಸ್ಥಾನ ಆಗುತ್ತೆ. ಅಲ್ಲಿ ಈಗಾಗಲೇ ರಾಹುಗ್ರಹ ಸಂಚರಿಸ್ತಾ ಇದ್ದು ಮತ್ತು ಆ ದಿನ ಸೂರ್ಯ ಚಂದ್ರಗ್ರಹವು ಅಲ್ಲಿ ಸಂಚರಿಸ್ತಾ ಇದ್ದು ಮತ್ತು ಶುಕ್ರ ಬುಧ ಗ್ರಹಗಳು ಅಲ್ಲಿ ಸಂಚಾರ ಮಾಡ್ತಾ ಇದ್ದು ನಿಮ್ಮ ರಾಶ್ಯಾಧಿಪತಿ ಮಾರ್ಚ್ 29 ಆ ದಿನ ಶನಿ ಪ್ರವೇಶ ಆಗುವಂಥ ಕಾಲದಲ್ಲಿ ನಿಮ್ಮ ರಾಶ್ಯಾಧಿಪತಿ ಬುಧಗ್ರಹನೂ ಅಲ್ಲಿ ಸಂಚರಿಸೋದ್ರಿಂದ ಅಲ್ಲಿ ಶನಿಯ ಪ್ರವೇಶ ಆಗುತ್ತೆ. ಆ ಒಂದು ಕಾಲದಲ್ಲಿ ನಿಮಗೆ ಮತ್ತು ಆ 2.5 ವರ್ಷಗಳ ಕಾಲ ನೀವು ಹೇಗೆ ಇರಬೇಕು ಅನ್ನುವಂಥ ವಿಷಯ ಸಂಬಂಧಿತವಾಗಿ ತಿಳಿಸ್ತಾ ಇದ್ದೀನಿ. ಶನಿ ಗ್ರಹವು ಅಲ್ಲಿ ಸಂಚರಿಸುವಾಗ ನಿಮ್ಮ ರಾಶ್ಯಾಧಿಪತಿ ಅಲ್ಲಿರ್ತಾರೆ. ಅಂದರೆ ಬುಧಗ್ರಹ ಅಲ್ಲಿ ನೀಚನಾಗಿ ಅಲ್ಲಿ ಇರೋದ್ರಿಂದ ಒಂದು ರೀತಿ ಬುಧಗ್ರಹನಿಗೆ ಶನಿ ಮಿತ್ರಗ್ರಹರಾಗಿ ಶನಿಯನ್ನೇನು ಸಂತೋಷದಿಂದ ವೆಲ್ಕಮ್ ಮಾಡಿಕೊಳ್ಳುವಂಥ ಒಂದು ಸ್ಥಾನ ಅದಲ್ಲ. ಅಲ್ಲಿ ನೀಚ ಆದರೂ, ನೀಚ ಭಂಗ ಆದರೂ, ಬಟ್ ಆ ಸ್ಥಾನದಿಂದ ಬುಧಗ್ರಹ ಮೂವ್ ಆಗಲೇಬೇಕು. ಹಾಗಾಗಿ ಒಂದು ರೀತಿ ನ್ಯೂಟ್ರಲ್ ಆಗಿ ಆ ಕಡೆನೂ ಈ ಕಡೆನೂ ಇಲ್ಲದೆ ಬುಧಗ್ರಹ ನೆಕ್ಸ್ಟ್ ಹೌಸ್ಗೆ ಅಂದರೆ ಮೇಷರಾಶಿಗೆ ಸಂಚರಿಸ್ತಾರೆ. ಆದರೆ ಅಲ್ಲಿರುವಂತಹ 2.5 ವರ್ಷಗಳ ಕಾಲ ಶನಿ ಗ್ರಹ ಕನ್ಯಾ ರಾಶಿಯವರಿಗೆ ಏನು ಫಲವನ್ನು ನೀಡ್ತಾರೆ ಅನ್ನೋದು ಬಹಳ ಮುಖ್ಯವಾದದ್ದು. ಒಂದು ರೀತಿಯ ನಿಮಗೆ ಯಾವ ರೀತಿ ನಾನು ತಿಳಿಸ್ತಾ ಇರೋದು ಅಂದರೆ ಸಪ್ತಮ ಸ್ಥಾನ ಅನ್ನೋದು ಪಾರ್ಟ್ನರ್ ಆಗ್ಬೋದು ಅಥವಾ ಕನೆಕ್ಟಿಂಗ್ ಟು ಪೀಪಲ್, ಅಂದರೆ ಜನರಿಗೆ ಕನೆಕ್ಟ್ ಆಗುವಂಥದ್ದಾಗ್ಬೋದು, ಪಾಲುದಾರಿಕೆ ಆಗ್ಬೋದು. ಯಾವುದೇ ವಿಷಯವಾದರೂ ಒಬ್ಬ ವ್ಯಕ್ತಿಗೆ ನಾವು ಕನೆಕ್ಟ್ ಆಗ್ತೀವಿ ಅಂದರೆ ಅದು ಆ ಒಂದು ಸಪ್ತಮ ಸ್ಥಾನವನ್ನು ಸೂಚಿಸುತ್ತೆ. ಹಾಗಾಗಿ ಆ ಸಂಬಂಧಪಟ್ಟಂತೆ ನೀವು ತುಂಬ ಜಾಗೃತರಾಗಿ ಇರಬೇಕಾಗುತ್ತೆ. ಯಾವ ರೀತಿ ಅಂದರೆ ಯಾವ ರೀತಿ ಜನಕ್ಕೆ ಯಾವ ಒಂದು ವ್ಯಕ್ತಿತ್ವ ಗುಣಮಟ್ಟ ಅವರಲ್ಲಿರುತ್ತೆ, ಯಾವ ಥರ ಜನರಿಗೆ ನಾವು ಕನೆಕ್ಟ್ ಆಗ್ತಾ ಇದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಅವ್ರ ಜೊತೆ ಒಂದು ಪಾಲುದಾರಿಕೆಯಲ್ಲಾಗ್ಬೋದು, ವ್ಯಾಪಾರ ವ್ಯವಹಾರದಲ್ಲಾಗ್ಬೋದು, ಎಲ್ಲದರಲ್ಲಿಯೂ ನಾವು ವ್ಯವಹರಿಸೋದ್ರಿಂದ ನಾವು ಎಂತಹ ವ್ಯಕ್ತಿಗೆ ನಾವು ಕನೆಕ್ಟ್ ಆಗ್ತೀವಿ ಅನ್ನೋದು ಬಹಳ ಮುಖ್ಯ. ಈ ಸಂಬಂಧಪಟ್ಟಂತೆ ನೀವು ಹೆಚ್ಚು ಜಾಗೃತಿಯನ್ನು ತೆಗೆದುಕೋಬೇಕಾಗಿದೆ. ಮತ್ತು ನಿಮ್ಮ ಒಂದು ಪಂಚಮ ಸ್ಥಾನಾಧಿಪತಿಯಾಗಿ ಶನಿಯು ನಿಮ್ಮ ಜನ್ಮರಾಶಿಗೆ ಪಂಚಮ ಸ್ಥಾನಾಧಿಪತಿಯಾಗಿ, ಷಷ್ಠ ಸ್ಥಾನಾಧಿಪತಿಯಾಗಿ ಸಪ್ತಮದಲ್ಲಿ ಇರೋದ್ರಿಂದ ಶತ್ರುಗಳು ಆಗಬಹುದು. ಅಂದರೆ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಇರುವವರೇ ಶತ್ರುಗಳು ಆಗಬಹುದು. ಮತ್ತು ಶನಿಯು ಷಷ್ಠಾಧಿಪತಿಯಾಗಿ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳು, ಕಠಿಣವಾದಂತಹ ಒಂದು ಶ್ರಮವನ್ನು ವಹಿಸಿ ನೀವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಒಂದು ರೀತಿ ಆಯಾಸ ಆಗುವಂಥದ್ದು, ಅದರಿಂದ ನಿಮಗೆ ತಲೆ ಸುತ್ತು ಬರುವ ಸಾಧ್ಯತೆಗಳು ಇರುತ್ತೆ. ಈ ರೀತಿ ಅಂದರೆ ಶನಿಯು ಮೂರ್ಛಾ ರೋಗಕ್ಕೂ ವ್ಯಾಧಿಗೂ ಕಾರಕ ಗ್ರಹ ಆಗಿರೋದ್ರಿಂದ ಆಯಾಸ ಆಗುವಂಥದ್ದು, ಸುಸ್ತು ನೀಡುವಂಥದ್ದು, ನಿದ್ರಾಹೀನತೆ, ನಿದ್ರೆಯನ್ನು ಮಾಡಲಿಕ್ಕೆ ಸರಿಯಾದ ಒಂದು ಕಾಲದಲ್ಲಿ ನಿದ್ರೆ ಮಾಡಲಿಕ್ಕೆ ಆಗಲ್ಲ. ಹಗಲೆಲ್ಲ ಕೆಲವರು ನಿದ್ದೆ ಮಾಡೋರಿದ್ದಾರೆ, ರಾತ್ರಿಯೆಲ್ಲ ಎದ್ದೇಳೋರು ಇದ್ದಾರೆ.
ಇದೆಲ್ಲ ಶನಿಯ ಪ್ರಭಾವ, ನಿದ್ರಾಹೀನತೆ ಇವರಿಗೆ ಆಗುವಂಥದ್ದು, ಅಥವಾ ಹಗಲಿನ ಸಂದರ್ಭದಲ್ಲಿ ಅತಿ ನಿದ್ದೆ, ಇದೆಲ್ಲವನ್ನು ಶನಿಯು ಸೂಚಿಸೋದ್ರಿಂದ ಒಂದು ರೀತಿ ಆ ದೇಹಕ್ಕೆ ಆಯಾಸ ಆಗೋದ್ರಿಂದ ನೀವು ಈ ನಿಮ್ಮ ಆರೋಗ್ಯದ ಒಂದು ಜೀವನ ಕ್ರಮವನ್ನು ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ. ಅಂದರೆ ನಿಮ್ಮ ದಿನಚರಿ ಸರಿ ಇರಬೇಕಾಗತ್ತೆ. ಸಪ್ತಮದಲ್ಲಿ ಷಷ್ಠಾಧಿಪತಿಯಾಗಿ ಸಪ್ತಮದಲ್ಲಿ ಸಂಚರಿಸುವಂತಹ ಶನಿ ನಿಮ್ಮ ಪತ್ನಿ ಅಥವಾ ಪತಿಯ ಸಂಬಂಧದ ವಿಷಯಗಳಲ್ಲಿಯೂ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇಂಥದ್ದು ಏರ್ಪಾಡಾಗುತ್ತೆ. ಒಂದು ರೀತಿ ಶಿಸ್ತುಬದ್ಧವಾದಂತಹ ಜೀವನ ಅಲ್ಲಿ ಏರ್ಪಾಡಾಗುತ್ತೆ. ಅಂದರೆ ಗುರುಗ್ರಹ ದಶಮದಲ್ಲಿ ಸಂಚರಿಸಿದ್ರು, ಸಪ್ತಮಾಧಿಪತಿಯಾಗಿ ದಶಮದಲ್ಲಿ ಸಂಚರಿಸಿದ್ರು. ಯಾವಾಗ ಶನಿ ಸಪ್ತಮದಲ್ಲಿ ಸಂಚರಿಸ್ತಾರೆ ಆವಾಗ ಪತಿ ಅಥವಾ ಪತ್ನಿಯೊಂದಿಗೆ ಶಿಸ್ತುಬದ್ಧವಾದಂತಹ ಜೀವನ ನಿರ್ಮಾಣ ಆಗುತ್ತೆ. ಅಲ್ಲೇನಾದರೂ ವಿರಸಗಳು, ವ್ಯಾಜ್ಯಗಳು ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಮತ್ತು ಹೊಸದಾಗಿ ವಿವಾಹ ಮಾಡಿಕೊಳ್ಬೇಕು ಅನ್ನುವವರಿಗೆ ವಿವಾಹ ವಿಳಂಬ ತಡೆ ಆಗುವಂತಹ ಹೆಚ್ಚಿನ ಸಾಧ್ಯತೆ ಇದೆ. ಏಕೆಂದರೆ ಶನಿ ವಿವಾಹಕ್ಕೆ ನಿಧಾನ ಮಾಡ್ತಾರೆ ಮತ್ತು ಷಷ್ಠಾಧಿಪತಿಯಾಗಿ ತಡೆಯನ್ನು ಮಾಡ್ತಾರೆ, ಅಥವಾ ಮೋಸವೂ ಆಗುವ ಒಂದು ಚಾನ್ಸಸ್ ಇದೆಲ್ಲವೂ ಇರುತ್ತೆ. ಹೀಗಾಗಿ ನಿಮ್ಮ ಒಂದು ತೆಗೆದುಕೊಳ್ಳುವಂತಹ ಕನೆಕ್ಟಿಂಗ್ ಟು ಪೀಪಲ್ ಅದು ಒಂದು ಕರೆಕ್ಟ್ ಇರಬೇಕು. ಯಾವ ಜನರೊಂದಿಗೆ ನೀವು ಏನು ವ್ಯವಹರಿಸ್ತೀರ ಅದು ಸರಿಯಾಗಿ ಇರಬೇಕು. ಅದು ಪಾಲುದಾರಿಕೆಯಲ್ಲಾದರೂ ಆಗಬಹುದು, ಯಾವುದೇ ವಿಷಯದಲ್ಲಿ ಆದರೂ ಆಗಬಹುದು. ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆ ನಿಮಗೆ ಲಾಭವು ಬಂದರೂ ನೀವು ಜನರೊಂದಿಗೆ ವ್ಯವಹರಿಸುವಾಗ ನೀವು ಜಾಗೃತಿ ತಗೋಬೇಕಾಗತ್ತೆ. ಯಾಕೆಂದರೆ ಸಪ್ತಮದಲ್ಲಿ ಶನಿ ದಿಗ್ಬಲವನ್ನು ಪಡೆಯೋದ್ರಿಂದ ಕೆಲವು ವಿಷಯಗಳಿಗೆ ಒಳ್ಳೇದು ಮಾಡ್ತಾರೆ. ವ್ಯಾಪಾರದಲ್ಲಿ ಆಗ್ಬೋದು, ವ್ಯವಹಾರದಲ್ಲಿ ಆಗ್ಬೋದು, ಲಾಭ ಬಂದರೂ ಆದರೆ ಜನರೊಂದಿಗೆ ಜಾಗೃತಿಯನ್ನು ಹೆಚ್ಚು ತೆಗೆದುಕೊಳ್ಬೇಕಾಗತ್ತೆ. ಶನಿ ಯಾವಾಗಲೂ ಸಂಬಂಧಗಳಲ್ಲಿ ಬೇರ್ಪಡಿಸುವಂಥದ್ದು. ಯಾವಾಗ ಶನಿ ದಿಗ್ಬಲವನ್ನು ತೆಗೆದುಕೊಳ್ತಾರೆ ಅಲ್ಲಿ ಶಿಸ್ತುಬದ್ಧವಾದಂತಹ ಪತಿ ಪತ್ನಿ ನಿಮ್ಮ ಸಂಬಂಧಗಳು ಈ ರೀತಿ ಏರ್ಪಾಡು ಆಗುತ್ತೆ. ಒಂದು ಸಂಸಾರಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಒಂದು ವಿಷಯಗಳಲ್ಲಿ ಹೆಚ್ಚು ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಶನಿಯು ನಿಮ್ಮ ಚತುರ್ಥ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ, ಚತುರ್ಥ ಸ್ಥಾನವು ಗುರುವಿನ ರಾಶಿ ಆಗಿರೋದ್ರಿಂದ ಅದರ ಸಂಬಂಧಪಟ್ಟಂತೆ ನಿಮಗೆ ಕೆಲವು ಕೊರತೆಗಳು ಆಗುತ್ತೆ. ನೆಮ್ಮದಿಗೆ ಕೊರತೆ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಮತ್ತು ಭೂಮಿ ಗೃಹ ಸಂಬಂಧಪಟ್ಟಂತೆ ಯಾವುದಾದರೂ ಕೊರತೆಗಳು ಆಗುತ್ತೆ. ಯಾವುದೂ ಅಷ್ಟು ಸುಲಭವಾಗಿ ಆರಾಮದಾಯಕವಾಗಿ ಸುಖದಾಯಕವಾಗಿ ನಡೆಯೋದಿಲ್ಲ, ಈ ರೀತಿ ಆಗುತ್ತೆ. ಮತ್ತು ಪತ್ನಿಗೆ ನಿಮ್ಮ ಷಷ್ಠ ಸ್ಥಾನಾಧಿಪತಿಯಾಗಿ ಸಪ್ತಮದಲ್ಲಿ ಸಂಚರಿಸೋದ್ರಿಂದ ಪತ್ನಿಗೆ ಅನಾರೋಗ್ಯವು ಆಗುವ ಸಾಧ್ಯತೆ ಇರುತ್ತೆ. ಏನಾದರೂ ಅನಾರೋಗ್ಯಗಳು ಬಾಧಿಸುವಂಥದ್ದು ಆಗುತ್ತೆ. ಈ ರೀತಿ ನೀವು ಕೆಲವು ವಿಷಯಗಳಲ್ಲಿ ಜಾಗೃತಿಯನ್ನು ತೆಗೆದುಕೋಬೇಕಾಗುತ್ತೆ. ನಿಮ್ಮ ಭಾಗ್ಯಸ್ಥಾನವನ್ನು ಅಂದರೆ ಶುಕ್ರ ಗ್ರಹನ ವೃಷಭ ರಾಶಿಯನ್ನು ಶನಿಯು ವೀಕ್ಷಣೆ ಮಾಡೋದ್ರಿಂದ ಧೈರ್ಯದಿಂದ ಬುದ್ಧಿ ಬಲದಿಂದ ಭಾಗ್ಯವನ್ನು ವೃದ್ಧಿಸ್ಕೊಳ್ಬೋದು. ಅದೃಷ್ಟವನ್ನು ನೀವು ನಿಮ್ಮ ಕಡೆಗೆ ತಂದುಕೊಳ್ಬೋದು. ಅದು ಭಾಗ್ಯ ಮತ್ತು ಭಾಗ್ಯಕ್ಕಾಗಿ ಬುದ್ಧಿವಂತಿಕೆಯಿಂದ ನೀವು ಧೈರ್ಯದಿಂದ ನೀವು ಮಾಡಿದಾಗ ಮಾತ್ರ ಅದು ನಿಮಗೆ ಫಲಿಸುತ್ತೆ. ಶನಿ ಶ್ರಮಕ್ಕೆ ಅಂದರೆ ಶ್ರಮಕಾರಕ ಆಗಿರೋದ್ರಿಂದ ಶ್ರಮವನ್ನು ಹೆಚ್ಚು ಪಟ್ಟು ನೀವು ನಿಮ್ಮ ಭಾಗ್ಯವನ್ನು ನೀವು ವೃದ್ಧಿಸ್ಕೊಳ್ಬೇಕಾಗತ್ತೆ. ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ನಾನು ಏನು ತಿಳಿಸೋದು ಅಂದರೆ, ನೀವು ಯಾವ ಜನರೊಂದಿಗೆ ವ್ಯವಹರಿಸ್ತೀರ, ಏನು ಮಾತಾಡ್ತೀರ, ಇದೆಲ್ಲದರ ಬಗ್ಗೆ ನೀವು ಹೆಚ್ಚು ಜಾಗೃತಿಯಾಗಬೇಕಾಗತ್ತೆ. ಏಕೆಂದರೆ ಶನಿ ಸಪ್ತಮದಲ್ಲಿ ಸಂಚರಿಸೋದ್ರಿಂದ ನಿಮಗೆ ಕೆಲವು ಹೊಸ ಪರಿಚಯಗಳು ಆಗ್ಬೋದು, ಹೊಸದಾಗಿ ನೀವೇನಾದರೂ ಆರಂಭಿಸಬಹುದು. ಇಂಥ ಒಂದು ವಿಷಯಗಳಲ್ಲಿ ಹೆಚ್ಚು ನೀವು ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಅಲ್ಲಿ ಸಪ್ತಮದಲ್ಲಿ ಶನಿ ಸಂಚರಿಸೋದ್ರಿಂದ
ರಾಹುವು ಸಂಚರಿಸೋದ್ರಿಂದ ಕೆಲವು ತಿಂಗಳ ಕಾಲ ಪ್ರಾರಂಭದಲ್ಲಿ ಏನಾದರೂ ಮೋಸ ಆಗುವಂತಹ ಸಾಧ್ಯತೆಯು ಹೆಚ್ಚಿರುತ್ತೆ. ಸಪ್ತಮದಲ್ಲಿ ಶನಿ ಸಂಚಾರ ಆಗುವಾಗ ಮೋಸ ಹೋಗುವಂಥದ್ದು, ಅಂದರೆ ಯಾವುದೇನೇ ಚೆನ್ನಾಗಿದ್ರೂ ಅಲ್ಲಿ ಒಂದು ಬ್ರೇಕ್ ಆಗಬೇಕು ಆ ರೀತಿ ಮಾಡುವಂತಹ ಗ್ರಹವು ಶನಿ ಆಗಿರೋದ್ರಿಂದ ಈ ರೀತಿ ನಿಮಗೆ ಫಲಗಳು ಅಲ್ಲಿ ಪ್ರಾಪ್ತಿಯಾಗುತ್ತೆ. ಇದರ ಸಂಬಂಧಪಟ್ಟಂತೆ ನೀವು ಹೆಚ್ಚು ಜಾಗೃತಿಯನ್ನು ತೆಗೆದುಕೊಳ್ಳೋದ್ರಿಂದ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ನಿಮಗೆ 2025 ಮೇಯಿಂದ ನಿಮಗೆ ಗುರುಬಲ ಇರೋದಿಲ್ಲ, 1 ವರ್ಷಗಳ ಕಾಲ ಇರೋದಿಲ್ಲ. 2026 ಮೇ ನಂತರದಲ್ಲಿ ಗುರುವು ಲಾಭಸ್ಥಾನದಲ್ಲಿ ಸಂಚರಿಸ್ತಾರೆ. ಆಗ ನಿಮ್ಮ ಸಪ್ತಮ ಸ್ಥಾನಕ್ಕೆ ಗುರುವಿನ ದೃಷ್ಟಿಯು ಬೀಳುತ್ತೆ. ಆಗ ಬಹಳಷ್ಟು ವಿಷಯಗಳಲ್ಲಿ ನೀವು ಶುಭ ಫಲಗಳನ್ನು ಪಡೆದುಕೊಳ್ಬೋದು. ಅಂದರೆ ಕಟಕ ರಾಶಿಯಲ್ಲಿ ಗುರು ಸಂಚಾರ ಮಾಡುವಾಗ ಅಲ್ಲಿಂದ ನಿಮ್ಮ ಒಂದು ಸಪ್ತಮ ಸ್ಥಾನವನ್ನು 9ನೇ ದೃಷ್ಟಿಯನ್ನು ಅಲ್ಲಿ ದೃಷ್ಟಿಸೋದ್ರಿಂದ ಆಗ ನಿಮಗೆ ಬಹಳಷ್ಟು ವಿಷಯಗಳಲ್ಲಿ ಒಳ್ಳೆಯ ಫಲಗಳು ಸಿಗಲಿದೆ. ಮತ್ತು ಎಲ್ಲ ವಿಷಯಗಳಲ್ಲಿಯೂ ನಿಮ್ಮ ಒಂದು ವಿದ್ಯಾಸ್ಥಾನವನ್ನಾಗ್ಬೋದು, ಈ ರೀತಿ ಈ ಸ್ಥಾನಗಳನ್ನು ಗುರು ದೃಷ್ಟಿಸೋದ್ರಿಂದ ಕೆಲವು ಶನಿಯ ಫಲಗಳಲ್ಲಿ ಬದಲಾವಣೆ ಆಗಲಿದೆ. ಈ ರೀತಿ ಕನ್ಯಾ ರಾಶಿಯವರು ನಿಮಗೆ ಯಾವ ದಶೆ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ, ಇದನ್ನು ಪರಿಶೀಲನೆ ಮಾಡಿಕೊಂಡು ನಿಮ್ಮ ತಯಾರಿಯನ್ನು ನೀವು ಮಾಡ್ಕೋಬೇಕಾಗಿದೆ, ಸಿದ್ಧರಾಗಬೇಕಾಗತ್ತೆ. ಜೀವನದಲ್ಲಿ ನಾವು ಈ ವರ್ಷ ಇದ್ದಾಗೆ ನೆಕ್ಸ್ಟ್ ಇಯರ್ ಹಾಗೇ ಇರ್ತೀವಿ ಅನ್ನೋದಿಲ್ಲ. ಒಂದು ವರ್ಷ ನಮಗೆ ಒಳ್ಳೆಯದಾದರೆ ಇನ್ನೊಂದು ವರ್ಷ ನಮಗೆ ಏನಾದರೂ ನಿರಾಶೆ ಆಗ್ಬೋದು, ದುಃಖ ಆಗ್ಬೋದು, ಏನಾದರೂ ಸಮಸ್ಯೆಗಳು ಬರ್ಬೋದು. ಆದರೆ ಎಲ್ಲದಕ್ಕೂ ನಾವು ಪ್ರಿಪೇರ್ ಆಗಿರಬೇಕಾಗತ್ತೆ, ನಮಗೆ ನಾವು ತಯಾರಿ ಮಾಡ್ಕೋಬೇಕಾಗತ್ತೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದರೆ ಮಾನಸಿಕವಾದಂತಹ ಬಲ, ಮನಸ್ಸುವೇ ಕಾರಣ. ಮನಸ್ಸಿನ ಮೇಲೆ ನೀವು ಒಂದು ಹಿಡಿತವನ್ನು ಸಾಧಿಸಬೇಕಾಗತ್ತೆ, ಮನಸ್ಸಿನ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ. ಧ್ಯಾನವನ್ನು ಆರಂಭಿಸಿ ನಿಮಗೆ ಯಾವ ಭುಕ್ತಿ ಕಾಲಗಳು ನಡೀತಾ ಇದೆ ಅನ್ನೋದನ್ನು ಪರಿಶೀಲನೆ ಮಾಡ್ಕೊಳ್ಳಿ. ನಿಮಗೇನಾದರೂ ಪಾಪಗ್ರಹಗಳ ಮಾರಕಾಧಿಪತಿಗಳ ಭುಕ್ತಿ ಕಾಲ ನಡೀತಾ ಇದ್ದರೆ ಅಶುಭ ಆಗುತ್ತೆ. ಶನಿ ಭುಕ್ತಿ ಕಾಲ, ರಾಹು ಭುಕ್ತಿ ಕಾಲ, ಕೇತು ಭುಕ್ತಿ ಕಾಲಗಳು ನಡೀತಾ ಇದ್ದರೆ ನಿಮಗೆ ಶುಭ ಫಲಗಳು ಸಿಗಬೇಕಾದದ್ದು ಸಿಗೋದಿಲ್ಲ. ಈ ರೀತಿ ಫಲಗಳಲ್ಲಿ ನಿಧಾನ ಆಗ್ತಾ ಇರುತ್ತೆ. ಭಾಳಷ್ಟು ಬೇರೆ ಬೇರೆ ವಿಭಿನ್ನ ರೀತಿಯ ಫಲಗಳನ್ನು ನೀವು ಪಡೆದುಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಿಮ್ಮ ಭುಕ್ತಿ ಕಾಲಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. ನೀವು ನಿತ್ಯಲೂ ಬೆಳಗಿನ ಸಂದರ್ಭದಲ್ಲಿ ನೀವು ಕನ್ಯಾ ರಾಶಿಯವರಾಗಿರೋದ್ರಿಂದ ನೀವು ವಿಷ್ಣು ಸಂಬಂಧಪಟ್ಟಂಥ ಮಂತ್ರಗಳನ್ನು ಹೇಳುವಂಥದ್ದು, ವಿಷ್ಣು ಅಷ್ಟೋತ್ತರ ಪಠಿಸ್ಬೋದು, ವಿಷ್ಣು ಸಹಸ್ರನಾಮವನ್ನು ಪಠಿಸ್ಬೋದು, ಅಥವಾ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ನೀವು ನಿತ್ಯಲೂ 108 ಬಾರಿ ಬೆಳಗಿನ ಸಂದರ್ಭದಲ್ಲಿ ಪಠನೆ ಮಾಡಿ ಈ ಸೃಷ್ಟಿಯನ್ನು ಪಾಲನೆ ಮಾಡುವಂತಹ ಆ ನಾರಾಯಣರಿಗೆ, ವಿಷ್ಣುವಿಗೆ ನೀವು ನಮಸ್ಕರಿಸೋದ್ರಿಂದ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿಯ ಸ್ಟ್ರೆಂತ್, ಎನರ್ಜೆಟಿಕ್ ಆಗಿ ನೀವು ಕೆಲಸ ಮಾಡುವಂತೆ ಆಗುತ್ತೆ. ಮತ್ತು ರಾತ್ರಿ ಆಗ್ಬೋದು, ಸಂಜೆ ಆಗ್ಬೋದು, ಓಂ ನಮಃ ಶಿವಾಯ ಈ ಮಂತ್ರವನ್ನು ನೀವು ಪಠನೆ ಮಾಡಿ ಇಡೀ ಬ್ರಹ್ಮಾಂಡವನ್ನು ರಕ್ಷಣೆ ಮಾಡುತ್ತಿರುವಂತಹ ಶಿವನನ್ನು ನೀವು ನಮಸ್ಕರಿಸೋದ್ರಿಂದ, ಈ ರೀತಿ 108 ಮಂತ್ರಗಳನ್ನು ನೀವು ಓಂ ನಮಃ ಶಿವಾಯವನ್ನು ಹೇಳೋದ್ರಿಂದ ನಿಮಗೆ ನಾರಾಯಣ ಮತ್ತು ಶಿವಾನುಗ್ರಹ ಇಬ್ಬರ ಅನುಗ್ರಹವೂ ಆಗೋದ್ರಿಂದ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಪಾಲನೆಯೂ ಮತ್ತು ನಿಮ್ಮ ರಕ್ಷಣೆಯೂ ಆಗೋದ್ರಿಂದ ಇಲ್ಲಿ ನಿಮ್ಮ ಉನ್ನತಿಗೆ ಕಾರಣವಾಗುತ್ತೆ. ಈ ರೀತಿ ಶನಿಗ್ರಹದ ಒಂದು ಬದಲಾವಣೆಯನ್ನು ಫಲಗಳನ್ನು ಪಡೆದುಕೊಳ್ಳಲು ನೀವು ಸಿದ್ಧರಾಗಬೇಕಾಗಿದೆ. ಈಗಾಗಲೇ 2.5 ವರ್ಷಗಳಿಂದ ಕನ್ಯಾ ರಾಶಿಯವರು ಒಬ್ಬರು ಕೆಲಸ ಮಾಡೋದಲ್ಲದೆ 4 ಜನ ಕೆಲಸ ಮಾಡುವಂತೆ ಒಬ್ಬರೇ ಮಾಡ್ತಾ ಇರ್ತಾರೆ. ವಿಪರೀತ ದುಡಿಮೆ ಅನ್ನೋದು ಕನ್ಯಾ ರಾಶಿಯವರಿಗೆ ಆಗಿದೆ. ಯಾಕೆಂದರೆ ಪಂಚಮಾಧಿಪತಿಯಾಗಿ ಶನಿ ನಿಮ್ಮ 6ನೇ ಶ್ರಮ ವಹಿಸಿ ಮಾಡುವಂಥ ಸೇವಾ ಸ್ಥಾನದಲ್ಲಿ ಶನಿ ಇರೋದ್ರಿಂದ ವಿಪರೀತವಾದಂತಹ ನೀವು ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಎಲ್ಲೋ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ನೀವು ಕೆಲಸ ಮಾಡುವಂತೆ ಇರುತ್ತೆ ನಿಮ್ಮ ಜೀವನ.
ಒಬ್ಬರೊಬ್ಬರದ್ದು ಜೀವನ ಒಂದೊಂದು ರೀತಿ ಏರ್ಪಾಡಾಗಿರುತ್ತೆ. ಅದಕ್ಕೆ ತಕ್ಕಂತೆ ನೀವು ಶ್ರಮಪಟ್ಟು ಕೆಲಸವನ್ನು ಮಾಡ್ತಾ ಇರ್ತೀರ. ಆದರೆ ಈಗ ಅದು ಬದಲಾವಣೆ ಆಗ್ತಾ ಇದೆ. ನಿಮಗೆ ಒಂದು ರೀತಿಯ ನಿಮಗೆ ಏನನ್ನಿಸುತ್ತೆ ಅಂದರೆ ಉದಾಸೀನ ಆಗುವಂಥದ್ದು, ಸೋಮಾರಿತನ ಆಗುವಂಥದ್ದು, ಹೆಚ್ಚು ನಿದ್ದೆ ಮಾಡುವಂತಹ ಸಾಧ್ಯತೆ. ಏಕೆಂದರೆ ಶನಿ ನಿಮ್ಮ ದೇಹಸ್ಥಾನ ಅಂದರೆ ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಮಾನಸಿಕವಾಗಿ ಭವಿಷ್ಯದ ಚಿಂತೆಯನ್ನು ಮಾಡುವುದು. ಶನಿ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಭವಿಷ್ಯದ ಬಗ್ಗೆ ತುಂಬ ಚಿಂತೆ ನಿಮಗೆ ಪ್ರಾರಂಭ ಆಗುತ್ತೆ. ಈ ರೀತಿ ಆರಂಭ ಆಗುತ್ತೆ, ಬದಲಾವಣೆ ಆಗುತ್ತೆ. ಈಗ 2.5 ವರ್ಷಗಳು ಇದ್ದಂತೆ ಶನಿಯ ಫಲ ನಿಮಗಿರೋದಿಲ್ಲ. ಆದರೆ ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಮನ್ನು ನೀವು ನಿತ್ಯಲೂ ಕೆಲಸ ಕಾರ್ಯಗಳಿಗೆ ಎನರ್ಜೆಟಿಕ್ ಆಗಿ ನೀವೇ ನಿಮ್ಮನ್ನು ಮಾಡ್ಕೋಬೇಕಾಗತ್ತೆ. ಆ ಉತ್ಸಾಹವನ್ನು ನೀವು ತುಂಬ್ಕೋಬೇಕಾಗತ್ತೆ. ಪ್ರತಿಯೊಬ್ಬರಿಗೂ ಕನ್ಯಾ ರಾಶಿಯವರಿಗೆ ಶಿವ ನಾರಾಯಣರ ಅನುಗ್ರಹ ಇರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.